ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮದಿರ ಅಂತ ಅಂದ್ಕೊಂಡಿದ್ದೀನಿ. ನಾವು ಹಳ್ಳಿಯಲ್ಲಿ ಮನೆ ಕಟ್ಸಿದ್ದೀವಿ. ಸಿಟಿಯಲ್ಲಿ ಜೀವನ ಮಾಡಿಬಿಟ್ಟು ಹಳ್ಳಿಯಲ್ಲೇ ಬಂದು ಸೆಟ್ಲ್ ಆಗಿದ್ದೀವಿ. ಈ ಮನೇನ ನಾವು ಕಟ್ಟಿಸ್ಕೊಂಡ್ಬಿಟ್ಟು ಒಂದು ಐದು ಅಥವಾ 6 ವರ್ಷ ಆಯಿತು ಅಷ್ಟೇ. ಬಾಡಿಗೆ ಮನೆಯಲ್ಲಿ ಇದ್ಬಿಟ್ಟು ಬೇಜಾರಾಗಿ ಇಲ್ಲಿ ಹಳ್ಳಿಯಲ್ಲಿ ನಮ್ಮ ಊರಲ್ಲೇ ಬಂದುಬಿಟ್ಟು ಮನೆ ಕಟ್ಟಿಸ್ಕೊಂಡು ಇವಾಗ ಇದ್ದಿದ್ದೀವಿ. ಈ ಮನೆ ಕಟ್ಟಿಸ್ಕೊಂಡ್ರಿಂದ ನಮಗೆ ಏನೆಲ್ಲ ಪ್ರಯೋಜನ ಆಗಿದೆ ಅಂತಂದರೆ, ಎಲ್ಲರಿಗೂ ಗೊತ್ತಾಗಿದೆ ಬಾಡಿಗೆ ಕಟ್ಟೋದು ತಪ್ಪತ್ತೆ. ಸಿಟಿ ಜೀವನ ಬೇಜಾರಾಗಿ ಹಳ್ಳಿಯಲ್ಲಿರೋದು ತುಂಬ ಒಳ್ಳೆಯದು. ಅದೇ ರೀತಿ ನಮ್ಮ ಮನೆ ಹಿತ್ತಲಲ್ಲಿ ಒಂದು ಸ್ವಲ್ಪನೇ ಜಾಗ ಇಟ್ಕೊಂಡು ಆ ಜಾಗದಲ್ಲಿ ನಾವೆಲ್ಲ ತರಕಾರಿಗಳನ್ನ ಬೆಳೆಸ್ಕೊಂಡು ಇಟ್ಕೊಂಡಿದ್ದೀವಿ. ಈ ತರಕಾರಿ ಬೆಳೆಯೋದ್ರಿಂದ ನಾವು ಮಾರ್ಕೆಟಿಗೆ ಹೋಗೋದನ್ನೇ ತಪ್ಪತ್ತೆ. ಆದರೆ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆಗಾಲದಲ್ಲಿ ಮಾತ್ರ ನಾವು ಚೆನ್ನಾಗಿ ತರಕಾರಿಗಳನ್ನ ಬೆಳೆಸ್ತೀವಿ. ಅದೇ ರೀತಿ ಈ ಗಾರ್ಡನ್ನಲ್ಲಿ ನಾವು ಏನೇನು ತರಕಾರಿ ಹಾಕಿದ್ದೀವಿ ಒಂದು ಸಾರಿ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ, ಅರಿಶಿಣದ ಹೂವು ಅರಳಿದೆ. ಅರಿಶಿಣದ ಗಿಡಗಳನ್ನು ಹಚ್ಚಿದ್ದೀವಿ. ಅರಿಶಿಣ ಇವಾಗಲೇ ತೊಗರಿ ಗಿಡದ ಹತ್ರ ಮರೆಯಾಗಿದೆ. ಇಲ್ಲಿ ನೋಡಿ, ಸೌತೆಕಾಯಿ, ಮುಳ್ಳು ಸೌತೆಕಾಯಿ ಅಂತ ಕರಿತೀವಿ. ಇದು ನೀರಿನ ಅಂಶ ಜಾಸ್ತಿ ಇರುತ್ತೆ, ಹೀಗಾಗಿ ಇದನ್ನು ಜಾಸ್ತಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ನೋಡಿ, ಅದ್ರ ಜೊತೆಗೆ ನಾವಿಲ್ಲಿ ಸ್ವಲ್ಪ ಗೊಂಜಾಳ ಹಾಕಿದ್ದೀವಿ. ಮೆಕ್ಕೆಜೋಳ ಅಂತಾರಲ್ಲ ಅದು. ಇವಾಗಿದು ಕಾಳೆಲ್ಲ ಆಗಿಬಿಟ್ಟಿದೆ. ಇದರಲ್ಲಿ ನಿಮಗೆ ಮುರಿದು ಸುಲಿದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಳಾಗಿದ್ದಾವೆ ಅಂತ. ಇಲ್ಲಿ ನೋಡಿ, ಅಲಸಂದಿ ಕಾಯಿಗಳನ್ನ ನಾವು ಪ್ರತಿ ವರ್ಷವೂ ಈ ಗಾರ್ಡನ್ನಲ್ಲೇ ಹಾಕ್ತೀವಿ. ಒಣಗಿರುವಂಥ ಕಾಯಿಗಳನ್ನು ತಕ್ಕೊಂಡ್ಬಿಟ್ಟು ಸುಲ್ಕೊಂಡು ಕಾಳುಗಳನ್ನ ಮಾಡ್ಕೋತೀವಿ. ಇಲ್ಲಿ ನೋಡಿ, ನಾನು ಮೆಕ್ಕೆಜೋಳನ ಸುಲಿದು ತೋರಿಸ್ತಾ ಇದ್ದೀನಿ. ಒಳಗಡೆ ಚೆನ್ನಾಗಿ ಕಾಳುಗಳು ಬಂದಿದ್ದಾವೆ. ಇನ್ನೊಂದು ತಿಂಗಳಂದರೆ ಇದನ್ನು ಮುರ್ಕೊಂಡು ತಕ್ಕೋಬೋದು. ನಮ್ಮದು 3 ಎಕರೆ ಹೊಲ ಇದೆ, ಅದರಲ್ಲಿ ಸಹ ನಾವು ಗೊಂಜಾಳನೇ ಹಾಕಿದ್ದೀವಿ. ಇದು 80ರಿಂದ 90 ಕ್ವಿಂಟಲ್ಗಳಾಗತ್ತೆ. ಹೆಚ್ಚು ಕಡಿಮೆ ಅಂದರೆ ಒಂದು 80,000 90,000ವರೆಗೂ ರೇಟ್ ಯಾವ ರೀತಿ ಇರುತ್ತೆ ಆ ರೀತಿ ನಾವು ಉತ್ಪನ್ನ ತಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಳುಗಳು ಬಂದಿದ್ದಾವೆ. ಇವುಗಳನ್ನೇ ನಾವು ಮಾರ್ಕೆಟಲ್ಲಿ ಒಣಗಿದ ನಂತರ ಕೊಟ್ಬಿಡ್ತೀವಿ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಅಲಸಂದಿ ಕಾಯಿ ಈಗಾಗಲೇ ತೋರಿಸಿದ್ನೆಲ್ಲ, ಇದರಲ್ಲಿರುವ ಕಾಯಿಗಳನ್ನೆಲ್ಲ, ಒಣಗಿರುವಂಥ ಕಾಯಿಗಳನ್ನೆಲ್ಲ ಹರ್ಕೊಂಡು ಅವುಗಳಲ್ಲಿ ಒಳಗಿರುವಂಥ ಕಾಳುಗಳನ್ನೆಲ್ಲ ತಕ್ಕೊಂಡ್ಬಿಟ್ಟು ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೋತೀವಿ. ಮತ್ತು ಮುಂದಿನ ವರ್ಷ ಬೀಜಕ್ಕೆ ಅಂತ ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಮತ್ತೆ ಪ್ರತಿ ವರ್ಷ ಇದೇ ರೀತಿ ಹಾಕ್ತೀವಿ. ಉಳಿದಿರುವ ಕಾಳುಗಳನ್ನು ನಾವು ಅಡುಗೆಗೆ ಬಳಸ್ಕೋತೀವಿ. ನಾವು ಮಾರೋದಕ್ಕಂತೂ ಹೋಗೋದಿಲ್ಲ, ಯಾಕಂದರೆ ನಮ್ಗೆ ಅಷ್ಟೇ ಕಾಳುಗಳು ಪ್ರತಿ ವರ್ಷ ಸಾಕಾಗ್ತವೆ. ಹೀಗಾಗಿ ಜಾಸ್ತಿ ಆದರೆ ಕೊಡ್ಬೋದು, ಜಾಸ್ತಿ ಆಗೋದಿಲ್ಲ. ಈ ರೀತಿ ಗಾರ್ಡನ್ ಇದ್ದರೆ ಮಾಡ್ಕೋಬೋದು ಏನಾದರೂ. ಇವಾಗಂತೂ ಟೆರೆಸ್ ಗಾರ್ಡನ್ ಸಹ ಮಾಡ್ಕೊಳ್ತಾ ಇದ್ದಾರೆ. ಸ್ವಂತ ಮನೆ ಟೆರೆಸ್ ಇದ್ದರೆ ಅನುಕೂಲ ಮಾಡ್ಕೋಬಹುದು. ಈ ರೀತಿ ಪ್ರತಿದಿನ ಒಂದು ಸ್ವಲ್ಪ ಕಾಯಿಗಳನ್ನ ತಗೊಂಡ್ಬಿಟ್ಟು ಇವುಗಳನ್ನ ಸುಲ್ಕೋತೀವಿ. ಇದ್ರಗಳನ್ನ ಕಾಳನ್ನು ತಕ್ಕೊಂಡು ಸಿಪ್ಪೆಗಳನ್ನ ಎಸಿತೀವಿ. ನೋಡಿ, ಈ ರೀತಿ ಕಾಳುಗಳು ಒಳಗಡೆ ಇದ್ದಾವೆ. ಈ ಕಾಳುಗಳನ್ನ ಬೇರ್ಪಡಿಸ್ಬಿಟ್ಟು ಒಣಗಿಸ್ಕೋತೀವಿ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ಬಿಟ್ಬಿಟ್ಟು ಸ್ಟೋರ್ ಮಾಡಿಟ್ಕೊಂಡ್ರೆ ನಮಗೆ ಪ್ರತಿ ವರ್ಷವರೆಗೂ ಆಗೋ ಥರ ಕಾಳುಗಳನ್ನ ಬೆಳೆಸ್ಕೋತೀವಿ. ಹೊಲದಲ್ಲೇ ಹಾಕಿರ್ತೀವಿ, ಮನೆಯಲ್ಲಿ ಗಾರ್ಡನ್ನಲ್ಲೂ ಹಾಕಿರ್ತೀವಿ. ನೋಡಿ, ಇದ್ರ ಜೋಡಿ ಕರಿ ಕಾಳುಗಳು ಕಾಲ್ತಾ ಇರುವುದು ತಿಂಗಳವರೆಕಾಯಿ ಅಂತ ಹೇಳ್ತೀವಿ, ಅದರ ಬೀಜಗಳು. ಆ ಗಿಡವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿಲ್ಲ, ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ತೋರಿಸ್ತಾ ಇರೋದು ಮಡವಾಳ ಹಾಗಲಕಾಯಿ ಅಂತ ಕರಿತೀವಿ. ಇವನ್ನ ಜಂಗ್ಲಿ ಕರೇಲ ಅಂತ ಕರೀತಾರೆ. ಇವುಗಳನ್ನು ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಿಮಗೆ ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇವನ್ನ ಹಿಂದಿರುವ ಬೀಜಗಳ ಮತ್ತು ಮುಂದಿರುವುದನ್ನೆಲ್ಲ ಕಟ್ ಮಾಡಿ ತಗೊಂಡು ಸಣ್ಣಗೆ ಹೆಚ್ಚಿಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ ಮಸಾಲೆಗಳನ್ನು ಸಹ ಹಾಕೋದಿಲ್ಲ. ಇಲ್ಲಿ ನೋಡಿ, ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇವು ಕಾಯಿಗಳು ನಾವು ಮಲೆನಾಡು ಆಗಿರೋದ್ರಿಂದ ಕಾಡುಗಳಲ್ಲಿ ಸಿಗುತ್ತೆ, ಅಲ್ಲಿಂದ ತೊಗೊಂಬಂದಿರೋದು. ಇದು ಗಾರ್ಡನಲ್ಲಿ ಬೆಳೆಸಲಿಕ್ಕೆ ಬರೋದಿಲ್ಲ, ನ್ಯಾಚುರಲ್ ಆಗಿ ಹುಟ್ಟಬೇಕು. ಇವು ಆವಾಗ ಮಾತ್ರ ಕಾಯಿಗಳಾಗ್ತವೆ. ನಾವಾಗಲೇ ಬೀಜಗಳನ್ನ ಹಾಕಿದರೆ ಹುಟ್ಟುವುದಿಲ್ಲ. ಇಲ್ಲಿ ನೋಡಿ, ಇವಾಗ ಫ್ರೈ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಮಸಾಲೆಗಳನ್ನ ಏನು ಹಾಕೋದಿಲ್ಲ. ಉಪ್ಪು, ಖಾರ ಇವೆರಡನ್ನೇ ಅಷ್ಟೇ ಹಾಕ್ಬೋದು. ಧನಿಯಾ ಪೌಡ್ರು ನೀವು ಸೇರಿಸ್ಕೋಬೋದು, ಗರಂ ಮಸಾಲನ್ನು ಸೇರಿಸ್ಕೋಬೋದು. ಅದು ಇವೆರಡೇ ಹಾಕಿರೋದು ತುಂಬ ರುಚಿಯಾಗಿರುತ್ತೆ. ನಾವು ಜಾಸ್ತಿ ಮಸಾಲೆಗಳನ್ನು ಬಳಸುವುದಿಲ್ಲ, ಹೀಗಾಗಿ ನಾನು ಉಪ್ಪು ಖಾರ ಮಾತ್ರ ಸೇರಿಸ್ತಾ ಇದ್ದೀನಿ. ಈ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಸೈಡಲ್ಲಿ ತಿಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಾಯಿಗಳು ಮಳೆಗಾಲ ಸೀಸನ್ನಲ್ಲಿ ಮಾತ್ರ ಸಿಗ್ತವೆ. ಮಾರ್ಕೆಟಲ್ಲಿ ಇವಾಗ ಕೆಜಿಗೆ 700 ರೂಪಾಯಿ ಅಂತ ಇರುತ್ತೆ. ಈ ಗಾರ್ಡನ್ ನಿಮಗೆ ಇಷ್ಟ ಆಗಿದ್ದರೆ, ಇವುಗಳ ತರಕಾರಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.